Hey guys, welcome back to my YouTube channel Samtu Vlogs. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಡೇ ಬಂದು ಸಂಡೇ. ಸೊ ನಾಳೆ ಒಂದು ಸ್ಪೆಷಲ್ ಇವೆಂಟ್ ಇರೋದ್ರಿಂದ ನಾನು ಇಬ್ಬರು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಏನೆಲ್ಲ ಶಾಪ್ ಮಾಡ್ತೀವಿ ಅಂತ ನಿಮಗೂ ಸಹ ಕ್ಲಿಪ್ಪಿಂಗ್ ಮುಖಾಂತರ ಹಾಕ್ತಾನೆ. ಸೊ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೇನೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಸ್ಟೇ ಟ್ಯೂನ್ ಗೈಸ್. ಮಾರ್ನಿಂಗ್ ನಾನು ಟಿಫನ್ಗೆ ಪಡ್ಡು ಮಾಡಿದ್ದೆ, ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ. ಇವಾಗ ರೆಡಿ ಆಗಿದ್ದೀನಿ. ಸೊ ಸಂಜೆ 5:15 ಏನೋ ಆಗಿದೆ. ಸೊ ನನಗೆ ನೈಟು ಬೇಗ ಬರಬೇಕು, ಯಾಕಂದರೆ ನನಗೆ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲೇ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಇದ್ದೀವಿ. ಸೊ ಇನ್ನು ನಮ್ಮ ಮನೆಯವ್ರು ರೆಡಿ ಆಗಿಲ್ಲ. ಸುಜಿ ರೆಡಿ ಆಗ್ತೀಯಾ? ಆಗ್ತಾರಂತೆ ಅವ್ರು. ಅಂದ್ರೂ ಹ್ಞೂ ಅಂತಲೇ ಅದ್ರ ಅರ್ಥ. ಸೊ ಹೋಗಿ ಬರೋಣ ಅಂತ ಇದ್ದೀವಿ. ನೋಡಬೇಕು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಸೊ ಅದೇನು ಶಾಪಿಂಗ್ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಏನು ಸ್ಪೆಷಲ್ ಡೇ ಅಂತ ನಿಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಮೀನ್ಸ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಐ ಟ್ರೈ ಟು ಆ್ಯಡ್ ಎಡಿಟ್ ಮಾಡಿ ಇವತ್ತೇ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಕೀಪ್ ವಾಚಿಂಗ್. ಸೊ ನಮ್ಮ ಮನೆಯವರು ರೆಡಿ ಆದರು. ಸೊ ಫೈನಲಾಗಿ ಅವ್ರಿಗೆ ಇಷ್ಟ ಆಗಿದ್ದು ಒಂದು ಜೊತೆ ಬಟ್ಟೆ ಸಿಕ್ತು. ಅದನ್ನು ಟ್ರೈ ಮಾಡಿ ಅದನ್ನು ತೊಗೊಂಡು ಅಲ್ಲಿಂದ ಹೊರಟ್ವಿ. ಈ ಟೆಂಪಲ್ ಬಂದು ನಮ್ಮ ಮನೆ ಹತ್ರನೇ ಇದೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ಲು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಆಮೇಲೆ ಇವತ್ತು ನಿನ್ನೆ ಅದಕ್ಕಾನ ಸತ್ಯನಾರಾಯಣ ಸ್ವಾಮಿ ಸೊ ಮಾರ್ನಿಂಗ್ಗೆ ಗೊತ್ತಾಗಿದ್ರೆ ನಮಗೆ ಬರ್ತಾ ಇದ್ವಿ, ಬಟ್ ನಮಗೆ ಗೊತ್ತಾಗಲಿಲ್ಲ. ಸಂಜೆ ಬಂದ್ವಿ. ನಾವು ಮಠದಲ್ಲಿದ್ದೀವಿ. ಸೊ ಇದು ನಮ್ಮ ಮನೆ ಹತ್ರನೇ ಇದೆ ಮಠ. ಸೊ ಇಲ್ಲಿಂದ ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಬಂದಿದ್ವಿ. ನೆಕ್ಸ್ಟ್ ಅಮ್ಮಾಸ್ ಪೇಸ್ಟ್ರಿಗೆ ಹೋದ್ವಿ, ಕೇಕ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ನೋಡಿದ್ವಿ ನಮಗೆ ಯಾವ ಫ್ಲೇವರ್ ಬೇಕಂತ ಹೇಳಿಬಿಟ್ಟು. ಅಲ್ಲಿ ನಾನು ರೆಡಿ ಆಗಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಅಡ್ಡಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ನಾವು ಪೈನಾಪಲ್ ಕೇಕ್ನ ತೊಗೊಂಡು ಹೋದ್ವಿ. ಬಂದ ಕೂಡಲೇ ಬೇಗನೆ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ತುರಿದ್ಬಿಟ್ಟು ಪಲ್ಯ ಮಾಡಿದ್ದೆ. ಅದಾದಮೇಲೆ ಚಪಾತಿನೂ ಮಾಡಿದೆ. ಸೊ ವೆರಿ ನೆಕ್ಸ್ಟ್ ಡೇ ನಾನು ಸುಜಿ ಆಫೀಸ್ಗೆ ಹೋಗಬೇಕು. ಸೊ ಹಾಗಾಗಿ ಬೆಳಿಗ್ಗೆ ನಂದು ನೈಟ್ ಡ್ಯೂಟಿ ಇರೋದ್ರಿಂದ ಮಾರ್ನಿಂಗ್ ಎದ್ದು ಟಿಫನ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಬೇಗನೆ ಪುಳಿಯೋಗರೆ ಗೊಜ್ಜುನೂ ಮಾಡಿದೆ. ಆ್ಯಕ್ಚುಲಿ ನಾವು ಬಂದಿದ್ದು 8 o'clock 8:15 ಏನೋ ಆಯಿತು. ಸೊ ನನಗೆ 9ಇಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ. ಸೊ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಆ್ಯಕ್ಚುಲಿ ಟೈಮ್ ಇನ್ನೂ 11:40 ಏನೋ ಆಗಿತ್ತು ಅಷ್ಟೇ. ಆ್ಯಕ್ಚುಲಿ ನಾವು ತುಂಬಾ ಟೈಮಿಗೆ ಕಾಯ್ತಾ ಇದ್ದರೆ ಅದು ಬೇಗ ಹೋಗೋದೇ ಇಲ್ಲ. ಅದೇ ನಾವು ಸುಮ್ಮನೆ ಇದ್ದಾಗಲೇ ಇಷ್ಟು ಬೇಗ ಟೈಮ್ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಕುತ್ಕೊಂಡು ಹಾಗೇ ವಿಡಿಯೋಸ್ನ ನೋಡ್ತಾ ಇದ್ದೆ. ನಾನು ತುಂಬಾ ಬೋರ್ ಆಗ್ತಾಯಿತ್ತು.
ಸೊ ಸುಜಿ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು ಅಂತೇಳಿ ಮಲ್ಕೊಂಡಿದ್ರು. ನಾನು ಇನ್ನೇನು ಕನೆಕ್ಟ್ ಆಗಿದೆ ಆಫೀಸ್ಗೆ. ಸೊ ಹಾಗಾಗಿ ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ಆಗ್ಬಿಡುತ್ತೋ ಟೈಮ್ ಅಂತ ಹೇಳ್ಬಿಟ್ಟು. ಯಾ ಸೊ ಗಾಯ್ಸ್, ಇನ್ನೊಂದು 3 ಎಷ್ಟು ಆಯಿತಾ, ಆಲ್ರೆಡಿ ಆಯಿತಾ 2-3 ಮಿನಿಟ್ಸ್ ಏನೋ ಇದೆ. ಸೊ ನಮ್ಮ ಮನೆಯವರು ಸಹ ರೆಡಿಯಾಗಿ ಬಂದರು. ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಸೂಜಿ, ಹ್ಯಾಪಿ ಬರ್ತ್ಡೇ ಟು ಯು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೌತ್ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.